ಪ್ರೀತಿಯ ಆಸರೆ ಟಿವಿ ವೀಕ್ಷಕರೆಲ್ಲರಿಗೂ ಈ ಸಮಾಲೋಚನೆ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ನಾವು ಸ್ವಾಗತಿಸ್ತೇವೆ. ಪ್ರಿಯ ವೀಕ್ಷಕರೇ, ಈ ಒಂದು ಕಾರ್ಯಕ್ರಮದ ಮೂಲಕವಾಗಿ ನಿಮ್ಮ ಮುಂದೆ ಬಂದು ಆದಿಮ ಸಭೆ ಮತ್ತು ಈಗಿನ ಸಭೆ ಕುರಿತಾಗಿ ನಾವು ವಿಸ್ತಾರವಾಗಿ ಅನೇಕ ದೇವ ಸೇವಕರ ಮುಖಾಂತರ ವಾಕ್ಯದ ಅಡಿಸ್ಥಾನದಲ್ಲಿ ನಾವು ಕಲಿತಾ ಇದ್ದೇವೆ, ಚರ್ಚೆ ಮಾಡ್ತಾ ಇದ್ದೇವೆ. ಆ ಸಂದೇಶಗಳು, ಚರ್ಚೆಗಳು ನಮಗೆಲ್ಲರಿಗೂ ಆಶೀರ್ವಾದವಾಗಿರ್ತದೆ ಎಂಬುದಾಗಿ ನಾನು ನೆನೆಸ್ತೇನೆ. ಕೇಳುವಂಥ ಎಲ್ಲರೂ ನಮ್ಮನ್ನು ನಾವು ಕ್ರಮಪಡಿಸುವುದಕ್ಕೂ ಮತ್ತು ಆ ವಾಕ್ಯದಲ್ಲಿ ನಾವು ಬೆಳೆಯುವುದಕ್ಕೂ ನಮ್ಮನ್ನು ಸರಿಯಾದ ಮಾರ್ಗದರ್ಶನ ಕೊಡುವುದಕ್ಕೂ ಕಾರಣವಾಗಿದೆ ಎಂಬುದಾಗಿ ಸಹ ನೆನೆಸಿಕೊಳ್ತಿದ್ದೇನೆ. ಪ್ರಿಯರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಚೆಗೋಸ್ಕರವಾಗಿ ಬೆಂಗಳೂರಿನಲ್ಲಿ ಸೇವೆ ಮಾಡುತ್ತಿರುವಂಥ ಪಾಸ್ಟರ್ ಲಾಲ್ ಕುಮಾರ್ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಅವರನ್ನ ಈ ಕಾರ್ಯಕ್ರಮಕ್ಕೆ ಆಸರೆ ಟಿವಿ ಪರವಾಗಿ ನಾವು ಸ್ವಾಗತಿಸೋಣ. ಪಾಸ್ಟರ್ ಪ್ರೈಸ್ ಲಾರ್ಡ್. ಕಳೆದ ಅನೇಕ ಸಂಚಿಕೆಯಲ್ಲಿ ನಮ್ಮ ಮಧ್ಯದಲ್ಲಿ ನೀವು ಇದ್ದೀರಾ. ನಿಮ್ಮ ಚರ್ಚೆ ಅನೇಕರಿಗೆ ಆಶೀರ್ವಾದವಾಗಿದೆ ಎಂಬುದಾಗಿ ನಾನು ಅನಿಸ್ತೇನೆ. ಪಾಸ್ಟ್ರೆ, ಈ ಒಂದು ನಾವು ಕಳೆದ ಅನೇಕ ಸಂಚಿಕೆಯಲ್ಲಿ ನೋಡಿದ ಹಾಗೆ ಆದಿಮ ಸಭೆ ಮತ್ತು ಈಗಿನ ಸಭೆ ವಿಷಯದಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಇವತ್ತು ಯಾವ ವಿಷಯದೊಂದಿಗೆ ನೀವು ಮಾತಾಡಲಿಕ್ಕೆ ಬಯಸ್ತೀರ ಪಾಸ್ಟ್ರೆ? ಆದಿಮ ಸಭೆ ಮತ್ತು ಈಗಿನ ಸಭೆ ಎಂಬ ವಿಷಯದಲ್ಲಿ ನಾನಿವತ್ತು ಈ ಸಂಚಿಕೆಯಲ್ಲಿ ಮಾತನಾಡುವುದಕ್ಕೆ ಇಚ್ಛಿಸುವಂಥದ್ದು, ಅಪೊಸ್ತಲ ಕೃತ್ಯಗಳಲ್ಲಿ ಸಭೆ ಸ್ಥಾಪನೆ ಆಗುವಂಥದ್ದು ನಾವು ನೋಡ್ತೇವೆ. ಒಂದು ಉತ್ತಮ ಸಭೆಗೆ ಏನೇನು ಅವಶ್ಯವಿದೆಯೋ ಎಂಬುದು ಸರಿಯಾದ ರೀತಿಯಲ್ಲಿ ನಮಗೆ ಉಪದೇಶ ಕೊಡುವಂಥ ಪುಸ್ತಕ ಅಪೊಸ್ತಲ ಕೃತ್ಯಗಳ ಪುಸ್ತಕನೇ. ಪರಿಶುದ್ಧಾತ್ಮನ ಆ ಒಂದು ಸುರಿಸುವಿಕೆ, ಅಭಿಷೇಕದ ಅನುಭವ, ಅಲ್ಲಿಂದ ಪ್ರಾರಂಭವಾಗಿ ದೇವರ ಸಭೆ ಸ್ಥಾಪನೆಯಾಗಿದ್ದು ಮತ್ತು ಸಭೆ ಅದರ ವಿಶಾಲತೆಗಾಗಿ ಚೆದರಿ ಹೋಗಿದ್ದು, ಇದೆಲ್ಲವೂ ನಾವು ಅಪೊಸ್ತಲ ಕೃತ್ಯಗಳಲ್ಲಿ ನೋಡ್ತೀವಿ. ಅಪೊಸ್ತಲ ಕೃತ್ಯಗಳೇ ಅದು ಅಪೊಸ್ತಲರ ಕೃತ್ಯಗಳು ಎಂಬುದಾಗಿ ಅದಕ್ಕೆ ಹೆಸರು ಬಂದಿದೆ. ಆದಾಗ್ಯೂ ಈ ಪುಸ್ತಕಕ್ಕೆ ಯೋಗ್ಯವಾಗಿ ಬರಬೇಕಾಗಿದ್ದ ಒಂದು ಪದ ಪರಿಶುದ್ಧಾತ್ಮನ ಕೃತ್ಯಗಳು ಎಂಬುದಾಗಿತ್ತು. ಯಾಕೆಂದರೆ ಸಭೆಯ ಚರಿತ್ರೆಯಲ್ಲಿ ಆದಿಮ ಸಭೆಯ ಪ್ರಾರಂಭವಾಗುವುದು ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ ಮೊದಲುಗೊಂಡು, ಅಲ್ಲಿಂದ ಕಡೆಯವರೆಗೂ, ಅಂದರೆ ಸಭೆ ಇಲ್ಲಿಂದ ಭೂಮಿಯಿಂದ ಎದ್ದಲ್ಪಡುವ ತನಕ ಸಭೆಯ ಸಂಪೂರ್ಣವಾದ ನಡೆಸುವಿಕೆ ಪರಿಶುದ್ಧಾತ್ಮನದಾಗಿದೆ. ಆದಿಮ ಸಭೆಯಲ್ಲಿ ಪರಿಶುದ್ಧಾತ್ಮನ ಕಾರ್ಯಗಳು ಜನರಿಗೆ ಭಯ ಹುಟ್ಟಿಸುವಂಥ ರೀತಿಯಲ್ಲಿ ನಡೆದಿತ್ತು, ಪರಿಶುದ್ಧಾತ್ಮನ ಕೃತ್ಯಗಳು. ಅದಕ್ಕೆ ನಾನು ಈ ಚರ್ಚೆಯಲ್ಲಿ ಮುಂದಿನ ಮಾತುಗಳು ಹೇಳುವುದಕ್ಕಿಂತ ಮೊದಲು ನಾನೊಂದು ಮಾತು ಹೇಳಕ್ಕೆ ಇಚ್ಛಿಸ್ತೇನೆ. ತಂದೆಯಾದ ದೇವರು, ಮಗನಾದ ಕ್ರಿಸ್ತನು, ಪರಿಶುದ್ಧಾತ್ಮ ದೇವರು, ಈ ತ್ರಯೇಕ ದೇವರಲ್ಲಿ 3ನೆಯ ಸ್ಥಾನದಲ್ಲಿ ಇದ್ದಾರೆ ಪರಿಶುದ್ಧಾತ್ಮ. ಆದರೆ ಈ ತ್ರಯೇಕ ದೇವರ ಕುರಿತಾಗಿ ನಾವು ಕಲಿಯುವಾಗ ತಂದೆಯಾದ ದೇವರಿಗೆ ಹೆಚ್ಚಿನ ಅಧಿಕಾರ, ಯೇಸು ಕ್ರಿಸ್ತನಿಗೆ 2ನೆಯ ಸ್ಥಾನ, ಪರಿಶುದ್ಧಾತ್ಮನಿಗೆ 3ನೇ ಸ್ಥಾನ ಎಂಬುದಾಗಿ ಇಲ್ಲ. ಈ 3 ವ್ಯಕ್ತಿತ್ವಕ್ಕೂ ಒಂದೇ ಶಕ್ತಿ, ಒಂದೇ ಅಧಿಕಾರ ಇರುವಂಥದ್ದಾಗಿದೆ. ನಾನೀಗ ಮೊದಲು ಹೇಳಲಿಕ್ಕೆ ಇಚ್ಛಿಸುವಂಥ ಕಾರ್ಯ, ಯೇಸು ಸ್ವಾಮಿ ಕೂಡ ಹೇಳುವಂಥ ಒಂದು ಮಾತಿದೆ. ನೀವು ಮನುಷ್ಯ ಕುಮಾರನಿಗೆ ವಿರುದ್ಧವಾಗಿ ಏನಾದರೂ ದೂಷಣೆ ಮಾಡಿದರೆ ಅದು ಕ್ಷಮಿಸಲ್ಪಡತ್ತೆ, ಆದರೆ ಪರಿಶುದ್ಧಾತ್ಮನಿಗೆ ವಿರುದ್ಧವಾಗಿ ನೀವು ಮಾಡುವ ದೂಷಣೆ ಈ ಲೋಕದಲ್ಲೂ ಬರುವ ಲೋಕದಲ್ಲಿಯೂ ಅದು ಕ್ಷಮಿಸಲ್ಪಡುವುದಿಲ್ಲ ಎಂಬುದಾಗಿ ಯೇಸು ಸ್ವಾಮಿ ತಾನೇ ಹೇಳುವಂಥ ಮಾತು ಸುವಾರ್ತೆಯಲ್ಲಿ ನಾವು ನೋಡ್ತೇವೆ. ಅದಕ್ಕೆ ನಾನು ಇದರ ಮೂಲಕ ತಿಳಿಸುವಂಥ ಕಾರ್ಯ, ಆದಿಮ ಕಾಲದಲ್ಲಿ ಪರಿಶುದ್ಧಾತ್ಮನನ್ನು ವಿಶ್ವಾಸಿಗಳು, ಸೇವಕರುಗಳು ಯಾವ ರೀತಿಯಲ್ಲಿ ಭಯಪಟ್ಟರೋ ಅದೇ ಪ್ರಕಾರ ಈ ಕಾಲದಲ್ಲಿಯೂ ಪರಿಶುದ್ಧಾತ್ಮನಿಗೆ ಭಯಪಡುವಂಥ ಸೇವಕರುಗಳು, ಪರಿಶುದ್ಧಾತ್ಮನಿಗೆ ಭಯಪಡುವಂಥ ವಿಶ್ವಾಸಿಗಳು ಈಗಿನ ಕಾಲದಲ್ಲಿ ಸಭೆಗೆ ಅವಶ್ಯವಾಗಿದೆ. ಎಲ್ಲಿ ಭಯ ಕಡಿಮೆಯಾಗುತ್ತದೋ ಅಲ್ಲಿ ದೇವರ ಸಭೆಯ
ಪವಿತ್ರತೆಗೆ ವ್ಯತ್ಯಾಸ ಬರುತ್ತದೆ, ದೇವರ ಸಭೆಯ ಮೌಲ್ಯಕ್ಕೆ ವ್ಯತ್ಯಾಸ ಬರುತ್ತದೆ ಎಂಬುದು ಪವಿತ್ರ ಬೈಬಲಿಂದ ನಾವು ತಿಳಿಯಬಹುದು. ಈ ಒಂದು ವಿಷಯದ ಆಧಾರದಲ್ಲಿ ಪಾಸ್ಟರ್, ನಾನಿವತ್ತು ಮಾತನಾಡಲಿಕ್ಕೆ ಇಚ್ಛಿಸುವಂಥ ಕಾರ್ಯ, ಆದಿಮ ಸಭೆಯಲ್ಲಿ ದೇವರ ಸಭೆ ಯಾವ ಪ್ರಕಾರವಾಗಿ ನಡೆಸಲ್ಪಟ್ಟಿತ್ತು ಎಂಬುದು ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 43ನೇ ವಚನ, ಆ ವಚನದಿಂದ ಆಧಾರವಾಗಿ ನಾವು ನೋಡಿದರೆ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಅದರ 43ನೇ ವಚನದಲ್ಲಿ ಎಲ್ಲರಿಗೂ ಭಯ ಉಂಟಾಯಿತು, ಇದಲ್ಲದೆ ಅನೇಕ ಅದ್ಭುತ ಕಾರ್ಯಗಳು ಸೂಚಕ ಕಾರ್ಯಗಳು ಅಪೊಸ್ತಲರ ಕೈಯಿಂದ ನಡೆದವು. ನಂಬಿದವರೆಲ್ಲರೂ ಒಗ್ಗಟ್ಟಾಗಿದ್ದು ತಮ್ಮದೆಲ್ಲವನ್ನು ಹುದುವಾಗಿ ಅನುಭೋಗಿಸುತ್ತಾ ತಮ್ಮ ತಮ್ಮ ಚರ ಸ್ಥಿರ ಸೊತ್ತುಗಳನ್ನು ಮಾರಿ ಬಂದ ಹಣವನ್ನು ಎಲ್ಲರಿಗೂ ಅವರವರ ಅಗತ್ಯವಿದ್ದ ಹಾಗೆ ಹಂಚಿಕೊಡುತ್ತಾ ಇದ್ದರು. ನೋಡಿ ಪಾಸ್ಟರ್, ಆ 3 ವಾಕ್ಯಗಳಲ್ಲಿ ಆದಿಮ ಸಭೆಗೂ ಈಗಿನ ಸಭೆಗೂ ಇರುವಂಥ ಒಂದು ತಾರತಮ್ಯ ಬಹಳ ಆಳವಾದ ರೀತಿಯಲ್ಲಿ ನೋಡಬಹುದು. ಮೊದಲನೇದಾಗಿ ದೇವರ ಮೇಲೆ ಅವರಿಗೆ ಭಯ, ಇದೊಂದು ಮುಖ್ಯವಾದ ವಿಷಯ. ದೇವರ ಮೇಲೆ ಭಯ, ದೇವರ ಮೇಲೆ ಭಯ ನಮಗಿದೆ ಎಂಬುದು ಯಾವ ರೀತಿಯಲ್ಲಿ ನಮಗೆ ತಿಳಿಯಬಹುದು? ದೇವರ ಮೇಲೆ ನಮಗೆ ಭಯ ಇದೆ ಎಂಬುದು ತಿಳಿಯಲಿಕ್ಕೆ ಆಗುವಂಥದ್ದು ಒಂದೇ ಒಂದು ಮಾರ್ಗದಲ್ಲಿ. ಈಗ ನಾವು ದೇವರ ಸನ್ನಿಧಿಯಲ್ಲಿ ಬಂದು ಕೂತ್ಕೊಳ್ಳುವಾಗ ಶರೀರ ಸ್ವಲ್ಪ ವೈಬ್ರೇಟ್ ಮಾಡಿದರೆ ನಮಗೆ ದೇವರ ಮೇಲೆ ಭಯ ಇದೆ ಎಂದು ಹೇಳಕ್ಕೆ ಸಾಧ್ಯ ಇಲ್ಲ. ದೇವರ ಮೇಲೆ ಭಯ ಹುಟ್ಟುವುದಕ್ಕೆ ಒಂದೇ ಒಂದು ಮಾರ್ಗ, ಅದು ಪಾಪವನ್ನು ಮಾಡದೇ ಇರುವುದರಿಂದ ಮಾತ್ರ ಒಬ್ಬ ವ್ಯಕ್ತಿಗೆ ದೇವರ ಮೇಲೆ ಭಯ ಇದೆ ಎಂದು ತಿಳಿಯಲಿಕ್ಕೆ ಸಾಧ್ಯ. ಬೇರೆ ಆರಾಧನೆ ಮಾಡುತ್ತಾರೆ, ಹಾಡುತ್ತಾರೆ, ಪ್ರಸಂಗ ಮಾಡುತ್ತಾರೆ. ಪ್ರಸಂಗ ಮಾಡುವ ಎಲ್ಲರಿಗೂ ದೇವರ ಮೇಲೆ ಭಯ ಇದೆ ಎಂದು ಹೇಳಕ್ಕೆ ಸಾಧ್ಯ ಇಲ್ಲ. ಆರಾಧನೆ ಮಾಡುವ ಎಲ್ಲರಿಗೂ ದೇವರ ಮೇಲೆ ಭಯ ಇದೆ ಎಂದು ಹೇಳಕ್ಕೆ ಸಾಧ್ಯ ಇಲ್ಲ. ದಾನ ಧರ್ಮಗಳನ್ನು ಮಾಡುವವರು ಅನೇಕರಿರ್ತಾರೆ, ಅವರಿಗೆಲ್ಲ ದೇವರ ಭಯ ಇದೆ ಎಂದು ಹೇಳಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ಅನೇಕ ಸಭೆಗಳಲ್ಲಿಯೂ ನಾವು ಅದನ್ನು ಬಹಿರಂಗವಾಗಿ ಹೇಳುವುದರಲ್ಲಿ ನಾಚಿಕೆ ಕೂಡ ಆಗುವಂಥ ಕಾರ್ಯ. ಇವತ್ತು ಸಭೆಯ ಆ ಕ್ರಮಗಳಲ್ಲಿಯೂ ಕೂಡ ದೇವರ ಭಯ ಇಲ್ಲದೇ ಇರುವಂಥ ಅನೇಕ ಚಟುವಟಿಕೆಗಳನ್ನು ನಾವು ನೋಡೋಕ್ಕೆ ಸಾಧ್ಯ ಇದೆ. ಮುಖ್ಯವಾಗಿ ದೇವರಿಗೆ ಕೊಡುವಂಥ ಸಮಯ, ದೇವರಿಗೆ ಸಮಯ ಆದಿಮ ಕಾಲದಲ್ಲಿ ಆರಾಧನೆಗೆ ಕೂಡಿ ಬರುವಂಥವರು ದೇವರು ಮೆಚ್ಚುವಷ್ಟು ಸಮಯ ಮತ್ತು ಅವರಿಗೆ ತೃಪ್ತಿಯಾಗುವಷ್ಟು ಸಮಯ ದೇವರ ಸನ್ನಿಧಿಯಲ್ಲಿ ಸಮಯವನ್ನು ತೆಗೆದುಕೊಳ್ಳುತ್ತಾರೆ. ಆರಾಧನೆ ಪ್ರಾರಂಭ ಮಾಡುವುದಕ್ಕೆ ಸಮಯ ನೋಡುವುದಿಲ್ಲ, ಆದರೆ ಆರಾಧನೆ ಮುಗಿಸುವುದಕ್ಕೆ ಸಮಯ ನೋಡ್ತಾರೆ ಸಭೆಗಳಲ್ಲಿ. ಈಗಿನ ಕಾಲದಲ್ಲಿ ಹಾಗಾಗಿದೆ. ಆದರೆ ಮೊದಲನೇ ಕಾಲದಲ್ಲಿ ಹೇಗಿತ್ತು ಅಂದರೆ ಆರಾಧನೆ ಪ್ರಾರಂಭ ಮಾಡುವುದಕ್ಕೊಂದು ಸಮಯ ಇತ್ತು, ಆದರೆ ಮುಗಿಸುವುದಕ್ಕೊಂದು ಸಮಯ ಇರಲಿಲ್ಲ. ಈ ಪ್ರಕಾರವಾಗಿತ್ತು ಆದಿಮ ಸಭೆಯಲ್ಲಿ ಮತ್ತು ನಮ್ಮ ಪೂರ್ವಿಕರ ಕಾಲದಲ್ಲಿ ಇದ್ದಂಥ ಆರಾಧನೆ. ಈಗ ಅದಕ್ಕೆ ಕಮಿಟಿ ಸೇರ್ತಾರೆ, ಕಮಿಟಿಯಲ್ಲಿ ಒಂದು ತೀರ್ಮಾನ ಮಾಡಿರ್ತಾರೆ, ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ತನಕ ನಮ್ಮ ಆರಾಧನೆ ನಡೀಬೇಕು. ಫಸ್ಟ್ ಆದಿಮ ಸಭೆಗೂ ಈ ಸಭೆಗೂ ಈಗಿನ ಸಭೆಗೂ ಇರುವಂಥ ವ್ಯತ್ಯಾಸದಲ್ಲಿ ಬಹಳ ಪ್ರಾಮುಖ್ಯವಾದ ಒಂದು ಅಂಶ, ದೇವರ ಮೇಲೆ ಇರುವ ಭಯವು ನಷ್ಟವಾಗಿರುವ ಕಾರಣದಿಂದ ಸಮಯ ಬಂದಾಗ ಬರ್ತಾರೆ, ಅದು ಅವರು ಉದ್ದೇಶಿಸುವ ಸಮಯದಲ್ಲಿ ಹೋಗ್ತಾರೆ. ನೀವು ಹೇಳುವಂಥ ಅಂದರೆ ಇದು ಇಂಥ ಸಮಯಕ್ಕೆ ಪ್ರಾಮುಖ್ಯತೆ ಕೊಡದೇ ಇರಲಿಕ್ಕೆ ಕಾರಣ ಎಲ್ಲಿಯೋ ಒಂದು ದೇವರ ಭಯದಿಂದ ತಪ್ಪಿ ಹೋಗಿದ್ದಾರೆ. ಅವರಿಗೆ ಅವರ ಹೃದಯದಲ್ಲಿ ದೇವರ ಮೇಲೆ ಭಯ ಇಲ್ಲ. ಭಕ್ತಿ ಕಾರ್ಯಗಳೆಲ್ಲ ಇರ್ತದೆ. ಹೌದು, ಅಂದರೆ ಹೊರಗಿನ ಕಾರ್ಯಗಳಲ್ಲಿ, ಎಲ್ಲ ಕಾರ್ಯಗಳಲ್ಲಿ ಹಾಡುತ್ತಾರೆ, ಆರಾಧಿಸ್ತಾರೆ, ಪ್ರಸಂಗ ಮಾಡ್ತಾರೆ, ಉಪದೇಶ ಮಾಡ್ತಾರೆ, ಎಲ್ಲವೂ ಮಾಡ್ತಾರೆ. ಆದರೆ ಒಳಗಿನೊಳಗೆ ದೇವರ ಮೇಲಿರುವ ಭಯ, ದೇವರ ಮೇಲಿರುವ ಭಕ್ತಿ ನಿಜವಾಗಿ ನಾನು ಹಾಗೆ ಹೇಳ್ತೀನಿ, ಮೊದಲನೆಯ ಸಭೆಯಲ್ಲಿ, ಆದಿ ಸಭೆಯಲ್ಲಿ ಇದ್ದಷ್ಟು ಈಗಿನ ಸಭೆಯಲ್ಲಿ ನಮಗೆ ನೋಡಲಿಕ್ಕೆ ಸಾಧ್ಯ ಇಲ್ಲ. ಅದು ಹಲವು ವಿಷಯಗಳಲ್ಲಿ ನಾವು
ನೋಡ್ಬೋದು. ನಾನು ಒಂದು ಉದಾಹರಣೆ ಹೇಳ್ತೀನಿ ಪಾಸ್ಟರ್. ದೇವರ ಮೇಲೆ ಆದಿಮ ಸಭೆಯಲ್ಲಿ ಭಯ ಹುಟ್ಟುವುದಕ್ಕೆ ಕೆಲವು ಕಾರಣಗಳಿತ್ತು. ಕಾರಣಗಳಲ್ಲಿ ಒಂದು ಕಾರಣ, ಅವರು ರಕ್ಷಣೆ ಹೊಂದುವ ತನಕ ಅವರ ಮಧ್ಯದಲ್ಲಿ ಐಶ್ವರ್ಯವಂತರು ಬಡವರು ಇದ್ದರು. ಆದರೆ ಯಾವತ್ತೂ ಅವರು ರಕ್ಷಣೆ ಹೊಂದಿ ಸಭೆಯ ಸದಸ್ಯತ್ವವನ್ನು ವಹಿಸಿಕೊಳ್ಳುತ್ತಾರೋ ಆವಾಗ ಅವರು ಇನ್ನೊಂದು ತೀರ್ಮಾನಕ್ಕೆ ಬರ್ತಾರೆ. ಯಾಕೆಂದರೆ ಈ ಪಕ್ಷಭೇದ ಭಾವಭೇದ ಇದಿಲ್ಲದೆ ಎಲ್ಲರನ್ನ ಸಮವಾಗಿ ನೋಡೋಕ್ಕೆ ಆಗುವಂಥ ರೀತಿಯಲ್ಲಿ ಐಶ್ವರ್ಯ ಹೆಚ್ಚಿರುವವನು ಬಡತನದಲ್ಲಿ ಇರುವವನಿಗೆ ತನ್ನ ಆಸ್ತಿ ಪಾಸ್ತಿಗಳನ್ನು ಮಾರಿ ಅವನನ್ನು ತಾನಿರುವ ಹಂತಕ್ಕೆ ಬೆಳೆಸ್ಕೊಂಡು ಬರ್ತಾರೆ. ಆವಾಗ ಐಶ್ವರ್ಯವಂತನು ಕೆಳಗೆ ಬಂದು ಬಡವನು ಮೇಲೆ ಬರುವಾಗ ಅವರಿಬ್ಬರು ಸಮರಾಗ್ತಾರೆ. ಈ ರೀತಿಯಲ್ಲಿ ಒಂದು ಯಾರೂ ಹೇಳಿಕೊಟ್ಟಿದ್ದಲ್ಲ, ಇದು ಅಪೊಸ್ತಲರೇನು ಉಪದೇಶ ಮಾಡಿದಲ್ಲ. ದೇವರ ಮೇಲೆ ಅವರಿಗೆ ಭಯ ಹುಟ್ಟಿದಾಗ ಅವರು ಸ್ವಯವಾಗಿ ಪರಿಶುದ್ಧಾತ್ಮ ಪ್ರೇರಿತರಾಗಿ ತಾವೇ ಮಾಡಿಕೊಂಡಿರುವ ತೀರ್ಮಾನ. ಇದು ಯಾರು ಉಪದೇಶ ಮಾಡಿಕೊಟ್ಟಿದ್ದೇನಲ್ಲ, ಕಂಪಲ್ಸರಿ ಅಲ್ಲ. ಅದು ಮಾಡಲೇಬೇಕಂದೇನು ಇಲ್ಲ, ಮಾಡಲೇಬೇಕಂದೇನೂ ಇಲ್ಲ. ಆದರೆ ಎಲ್ಲಿ ದೇವರ ಸಭೆ ದೇವರ ವಾಕ್ಯದ ಆಧಾರದಲ್ಲಿ ಕಟ್ಟಲ್ಪಡುತ್ತದೋ ಅಲ್ಲಿ ಪರಿಶುದ್ಧಾತ್ಮನೇ ಜನರಲ್ಲಿ ಈ ಕಾರ್ಯಗಳನ್ನು ನಡೆಸುವುದಕ್ಕೆ ಪ್ರೇರೇಪಿಸ್ತಾನೆ. ಆದಿಮ ಸಭೆಗೂ ಈಗಿನ ಸಭೆಗೂ ಇರುವಂಥ ವ್ಯತ್ಯಾಸ, ಆ ಕಾಲದಲ್ಲಿ ಯಾರು ಉಪದೇಶ ಮಾಡುವ ಅವಶ್ಯ ಇರಲಿಲ್ಲ. ಪರಿಶುದ್ಧಾತ್ಮ ಅವರಿಗೆ ಉಪದೇಶ ಮಾಡಿದಾಗ ದೇವರ ಭಯ ಬಂದಾಗ ಅವರ ಕಾರ್ಯಗಳನ್ನು ಮಾಡ್ತಿದ್ರು. ಈಗಿನ ಕಾಲದ ಸಭೆಯ ವಿಶೇಷತೆ ಏನೆಂದರೆ ದೇವ ಸೇವಕರುಗಳು ನಿಂದು ಘೋರವಾಗಿ ಉಪದೇಶ ಮಾಡಿದರೂ ಇದನ್ನು ಮಾಡುವ ಹಂಗಿನಲ್ಲಿ ಜನರಿಲ್ಲ. ಆ್ಯಕ್ಚುಲಿ ಆ ಸಮಯದಲ್ಲಿ ಜನರಿಗೆ ಭಯ ಹುಟ್ಟುವುದಕ್ಕೆ ಉಂಟಾದ ಇನ್ನೊಂದು ಘಟನೆ ಏನೆಂದರೆ ಎಲ್ಲರೂ ತಮ್ಮ ತಮ್ಮ ಆಸ್ತಿಗಳನ್ನೆಲ್ಲ ಮಾರಿ ಅಪೊಸ್ತಲರ ಪಾದಗಳಿಗೆ ತಂದಿಡ್ತಾ ಇದ್ದಾರೆ, ಬಡವರಿಗೆ ಹೀನಸ್ಥಿತಿಯಲ್ಲಿ ಇರುವವರಿಗೆ ಹಂಚಿಕೊಳ್ತಾ ಇದ್ದಾರೆ. ಇಂಥ ಕಾರ್ಯಗಳನ್ನು ನಡೆಯುತ್ತಿರುವಾಗ ಸಫೀರಾ ಮತ್ತು ಅನನ್ಯ ಅವರಿಬ್ಬರು ತಮಗಿರುವುದನ್ನು ಮಾರಿಬಿಟ್ಟು ಅಪೊಸ್ತಲರ ಕಾಲ ಕೆಳಗೆ ತರುವುದನ್ನು ನಾವು ನೋಡ್ತೀವಿ. ಅಲ್ಲಿ ನಡೆದಂಥ ಕಾರ್ಯ ಜನರಿಗೆ ಭಯ ಹುಟ್ಟುವಂಥ ಕಾರ್ಯ ತಕ್ಷಣ ಅಲ್ಲಿ ನಡೆಯಿತು. ಇಂಥ ವಿಚಾರಗಳನ್ನೆಲ್ಲ ಕಾಣುವಾಗ ಜನರಿಗೆ ಭಯ ಹುಟ್ಟುತ್ತಾ ಇದೆ. ದೇವರಿಗೆ ಕೊಡುವ ವಿಷಯದಲ್ಲಿಯೂ ಕೂಡ ಭಯ ಅವರಲ್ಲಿ ಉಂಟಾಗ್ತಾ ಇದೆ. ಮತ್ತು ಈಗಿನ ಸಭೆಗಳಲ್ಲಿ ವಿಶ್ವಾಸಿಗಳಲ್ಲಿ ಇರುವಂಥ ಒಂದು ಗಂಭೀರವಾದ ತಪ್ಪು, ಅವರು ದೇವರಿಗಾಗಿ ಕೊಡುವ ವಿಷಯದಲ್ಲಿ ತುಂಬ ಹಿಂಜರಿತಾ ಇದ್ದಾರೆ. ದೇವರಿಗೆ ಕೊಡುವ ವಿಷಯದಲ್ಲಿ ಮಲಾಕಿ ಪ್ರವಾದನೆ ಗ್ರಂಥದಲ್ಲಿ ದಶಮ ಭಾಗದ ವಿಷಯದ ಕುರಿತಾಗಿ ಹೇಳುವಂಥ ವಾಕ್ಯ ನಮಗೆ ಅದು ನಮ್ಮನ್ನು ಅಲಗುನಟ್ಟಂದಾಗಿ ಮಾಡುತ್ತದೆ. ಆ ವಾಕ್ಯ ಓದುವಾಗ ನಮ್ಮ ಜೀವಿತದಲ್ಲಿ ನಾವು ನಾಳೆ ದಿನ ಮಾಡೋಣ ಎನ್ನುವ ಯೋಚನೆಯಲ್ಲಿ ಬರಲ್ಲ. ಈ ರಾತ್ರಿಯಲ್ಲಿ ನಾನು ನಿದ್ರೆ ಮಾಡುವುದರೊಳಗೆ ನಾನು ಆ ಕಾರ್ಯ ಮುಗಿಸ್ಬೇಕು ಎನ್ನುವ ತೀರ್ಮಾನಕ್ಕೆ ನಾವು ಬರಬೇಕಾಗ್ತದೆ. ಆ ವಾಕ್ಯವನ್ನು ನಾವು ಗಮನಿಸುವಾಗ ಮಲಾಕಿ ಪ್ರವಾದನೆ ಗ್ರಂಥ ದಶಮ ಭಾಗದ ವಿಷಯದಲ್ಲಿ 3:8-9 ನೋಡಿ, ನರಮನುಷ್ಯನು ದೇವರಿಂದ ಕದ್ದುಕೊಳ್ಳಬಹುದೇ? ನೀವು ನನ್ನಿಂದ ಕದ್ದುಕೊಳ್ಳುತ್ತಿದ್ದೀರಿ. ನೋಡಿ, ದೇವರೇ ಹೇಳ್ತಾ ಇದ್ದಾನೆ. ಈಗ ಒಬ್ಬ ಮನುಷ್ಯನ ಕೈಯಿಂದ ಕದ್ದುಕೊಳ್ಳುವುದಂದರೆ ಎಷ್ಟು ಅಭ್ಯಾಸ ಮಾಡಬೇಕು. ಒಂದು ವೇಳೆ ಕತ್ತಲೆಯಲ್ಲಿ ಮಾಡಬೇಕು, ಇಲ್ಲಾದರೆ ಅವನು ನಿದ್ರೆ ಮಾಡುವಾಗ, ಅಲ್ಲಾದರೆ ಅವನ ಪ್ರಯಾಣದಲ್ಲಿ ಬೇರೆ ಕೆಲಸ ಮಾಡುವಾಗೆಲ್ಲ ಕದ್ದುಕೊಳ್ಳೋಕ್ಕೆ ಅಭ್ಯಾಸ ಮಾಡಿಕೊಳ್ತಾರೆ ಕಳ್ಳರು. ಆದರೆ ಇಲ್ಲಿ ದೇವರು ಹೇಳ್ತಾ ಇದ್ದಾನೆ, ಸರ್ವಜ್ಞಾನಿಯಾದ, ಸರ್ವವ್ಯಾಪಿಯಾದ, ಸರ್ವಶಕ್ತನಾದ ದೇವರಿಂದ ಕದ್ದುಕೊಳ್ತಾರಂತೆ. ಅವರೆಷ್ಟು ಸಮರ್ಥರಾಗಿರ್ತಾರೆ, ಎಷ್ಟು ಬುದ್ಧಿವಂತಿಕೆ ಉಳ್ಳವರಾಗಿರ್ತಾರೆ. ಇದು ಸಾಧ್ಯನಾ ಪಾಸ್ಟ್? ಇದು
ದೇವರಿಂದ ಕದ್ದುಕೊಳ್ಳುವುದು ಸಾಧ್ಯನಾ? ಆದರೆ ದೇವರೇ ಪಶ್ಚಾತ್ತಾಪಟ್ಟು ಹೇಳ್ತಾ ಇದ್ದಾನೆ, ನೀವು ನನ್ನಿಂದ ಕದ್ದುಕೊಳ್ಳುತ್ತಿದ್ದೀರಾ. ನಿನ್ನಿಂದ ಏನು ಕದ್ದುಕೊಂಡಿದ್ದೇವೆ ಎಂದು ಕೇಳುತ್ತೀರೋ? ದಶಮಾಂಶ, ನನಗೋಸ್ಕರ ಪ್ರತ್ಯೇಕಿಸಬೇಕಾದ ಪದಾರ್ಥ ಇವುಗಳನ್ನೇ. ನೋಡಿ, ಈ ವಿಷಯಗಳಲ್ಲಿ ದೇವರು ಹೇಳುವುದು, ನನ್ನ ಕಡೆಗೆ ಪುನಃ ತಿರುಗಿದರೆ ನಾನು ನಿಮ್ಮ ಕಡೆಗೂ ಪುನಃ ತಿರುಗುವೆನು ಎಂದು ಸೇನಾಧೀಶ್ವರನಾದ ಯೆಹೋವನ ನುಡಿ. ಆಮೇಲೆ ಪಾಸ್ಟರ್, ಇವುಗಳನ್ನೇ ನೀವು, ಅಂದರೆ ಈ ಜನಾಂಗದವರೆಲ್ಲರೂ ನನ್ನಿಂದ ಕದ್ದುಕೊಳ್ಳುವವರಾದ ಕಾರಣ ಶಾಪಗ್ರಸ್ತರಾಗಿದ್ದೀರಿ. ಆ್ಯಕ್ಚುಲಿ ಈಗ ದೇವರಿಗೆ ಸಂಬಂಧಪಟ್ಟಿದ್ದನ್ನು ದೇವರಿಗೆ ನಾವು ಕೊಡದೆ ಹೋದರೆ, ಆದಿಮ ಸಭೆಗೂ ಈಗಿನ ಸಭೆಗೂ ಇರುವಂಥ ಒಂದು ವ್ಯತ್ಯಾಸ, ಆದಿಮ ಸಭೆಯಲ್ಲಿ ದೇವರಿಗೆ ಸಂಬಂಧಪಟ್ಟದ್ದು ದೇವರದೇ ಆಗಿತ್ತು. ಅದನ್ನು ಕದ್ದುಕೊಳ್ಳೋಕ್ಕೆ ಯಾರಿಂದಲೂ ಸಾಧ್ಯವಾಗ್ತಿರಲಿಲ್ಲ. ಆದರೆ ಈಗಿನ ಸಭೆಯ ವಿಷಯದಲ್ಲಿ ದೇವರು ಹೇಳುವಂಥದ್ದು, ನೀವು ನನಗೆ ಸೇರಬೇಕಾದದ್ದನ್ನು ನೀವೇ ತೆಗೆದಿಟ್ಟುಕೊಂಡು, ನೀವೇ ಕದ್ದು ಇಟ್ಟುಕೊಂಡು ನೀವು ಶಾಪಗ್ರಸ್ತರಾಗ್ತಾ ಇದ್ದೀರಾ. ಅದಕ್ಕೆ ದೇವರು ಹೇಳುವುದು, ತಿರುಗಿ ಬನ್ನಿರಿ. ಇದು ಆ್ಯಕ್ಚುಲಿ ಹಳೆ ಒಡಂಬಡಿಕೆಯ ಕಾಲದ ಪದ್ಧತಿ. ಆದರೆ ಹೊಸ ಒಡಂಬಡಿಕೆಯಲ್ಲಿ ದೇವರು ಹೇಳುವಂಥದ್ದು ಇನ್ನೂ ವಿಶೇಷವಾದ ಕಾರ್ಯ. ದಶಮಾಂಶ ಎನ್ನುವ ವಿಷಯದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಉಪದೇಶನೇ ಇಲ್ಲ. ದಶಮಾಂಶ ಕೊಡುವ ವಿಷಯದಲ್ಲಿ ಯೇಸು ಕ್ರಿಸ್ತನಾಗಲಿ ಅಪೊಸ್ತಲರಾಗಲಿ ಯಾರೂ ಅದರ ಬಗ್ಗೆ ದಶಮಾಂಶದ ವಿಷಯ ಉಪದೇಶ ಮಾಡಲೇ ಇಲ್ಲ. ವೀಕ್ಷಕರಿಗೆ ಬಹಳ ಸಂತೋಷ, ತುಂಬ ಸಂತೋಷ ಆಗ್ತದೆ. ಯಾಕೆಂದರೆ ಇನ್ನೂ ದೇವರಿಗೆ ಕೊಡಬೇಕಾದದನ್ನು ಕೊಡಬೇಡವಲ್ಲ ಎನ್ನುವ ಸಂತೋಷ ಬರ್ತದೆ. ಆದರೆ ಆ ಸಂತೋಷ ಈಗ ದುಃಖ ಆಗುವಂಥ ಮತ್ತೊಂದು ಮಾತು ಹೇಳಲಿಕ್ಕೆ ಹೋಗ್ತಾ ಇದ್ದೀನಿ. ಈಗ ವೀಕ್ಷಕರಿಗೆ ಹೇಳಲಿಕ್ಕೆ ಇಚ್ಛಿಸುವಂಥ ಕಾರ್ಯ, ಹಳೆ ಒಡಂಬಡಿಕೆ ಕಾಲದ ಪದ್ಧತಿಯಾಗಿತ್ತು ದಶಮಾಂಶ. ಆದರೆ ಹೊಸ ಒಡಂಬಡಿಕೆಯ ಪದ್ಧತಿ ಏನೆಂದರೆ, ನಿಮ್ಮಲ್ಲಿ ಪ್ರತಿಯೊಬ್ಬರು ನಿಮಗೆ ವಾಕ್ಯ ಉಪದೇಶವನ್ನು ಮಾಡುವವರಿಗೆ ನಿಮ್ಮ ಪ್ರತಿ ಒಂದು ಪದಾರ್ಥಗಳಲ್ಲಿಯೂ ಪಾಲು ಕೊಡಿರಿ ಎಂಬುದಾಗಿ, ಮೀನ್ಸ್ ಶೇರ್ ಕೊಡಿರಿ ಎಂಬುದಾಗಿ. ಅದು 10ರಲ್ಲಿ ಒಂದಾಗಿದ್ದರೆ, ಈಗ ಹೇಗೂ ಒಂದು ವಿಶ್ವಾಸಿಯ ಮನೆಗಳಲ್ಲಿ 10 ಜನ ಇರಲ್ಲ, ನಾವಿಬ್ಬರು ನಮಗೆ 2 ಎನ್ನುವುದಿತ್ತು. ಈಗ ನಾವಿಬ್ಬರು ನಮಗೆ 1 ಎನ್ನುವ ಕ್ರಮಕ್ಕೆ ಸರ್ಕಾರ ಬಂದಿತ್ತು. ಹಾಗಾದರೆ ಒಂದು ಮನೆಯಲ್ಲಿ, ಬಿಡಿ ಪಾಸ್ಟರ್, ಒಂದು ಮನೆಯಲ್ಲಿ 5 ಜನ ಎಂದು ತಿಳ್ಕೊಳ್ಳಿ, ₹1000 ಅವರ ಮನೆಗೆ ಬಂದರೆ ದೇವರಿಗೆ ಸೇರಬೇಕಾದದ್ದು 5 ಡಿವೈಡ್ ಮಾಡುವುದಲ್ಲ, 6 ಡಿವೈಡ್ ಮಾಡಬೇಕು. ಈ ₹1000 6 ಡಿವೈಡ್ ಮಾಡಬೇಕು. 10ರಲ್ಲಿ ಒಂದಲ್ಲ, 6ರಲ್ಲಿ ಒಂದಾಯಿತು. ಶೇರ್ ಕೊಡಬೇಕು. ಅದನ್ನು 4 ಜನ ಆದರೆ ಆ ₹1000 ಡಿವೈಡ್ ಮಾಡಬೇಕು. ಇನ್ನೊಂದು ಮನೆಯಲ್ಲಿ 3 ಜನ ಇರುವುದಾದರೆ ಆ 1000ದಲ್ಲಿ 4 ಡಿವೈಡ್ ಮಾಡಬೇಕು. ಶೇರ್ ಹಾಗೆ ಆಗುತ್ತೆ. ದಶಮಾಂಶ ಕಷ್ಟನ, ಶೇರ್ ಕಷ್ಟನ. ಇದು ಇವತ್ತು ಹೊಸ ಒಡಂಬಡಿಕೆ ಸಭೆಗಳಲ್ಲಿ ಕಲಿಸಿಕೊಟ್ರೆ, ಇದನ್ನು ಕಲಿಸಿದರೆ ಅವರು ದಶಮಾಂಶವಾದರೂ ಸರಿಯಾಗಿ ಕೊಡೋಕ್ಕೆ ಸಾಧ್ಯ ಆಗ್ಬೋದು. ಈಗಿನ ಸಭೆಗಳಲ್ಲಿ ದೇವರ ವಾಕ್ಯದ ಉಪದೇಶ ಅದು ಸರಿಯಾದ ರೀತಿಯಲ್ಲಿ ವಿಶ್ವಾಸಿಗಳಿಗೆ ಕಲಿಸದೆ ಹೋಗುವುದರಿಂದಲೇ ವಿಶ್ವಾಸಿಗಳಲ್ಲಿ ಅನೇಕರು ತಪ್ಪಿ ಹೋಗ್ತಾ ಇದ್ದಾರೆ. ಆದಿಮ ಸಭೆಯಲ್ಲಿ ದೇವರ ವಾಕ್ಯ ಅದು ಇದ್ದ ಹಾಗೆಯೇ ಅವರು ಕಲಿಸ್ತಿದ್ದರು. ಈಗ ಸೇವಕನಾಗಿರುವ ನಾನು ನನ್ನ ವಿಶ್ವಾಸಿಗಳಿಗೆ ಹಣದ ವಿಷಯದಲ್ಲಿ ಪಾಲು ಕೊಡಬೇಕು ಎಂದು ನಾನು ಪ್ರಸಂಗ ಮಾಡಿದರೆ ನನ್ನ ಬಗ್ಗೆ ವಿಶ್ವಾಸಿಗಳೇನು ಅಂದುಕೊಳ್ಳುತ್ತಾರೆ ಎನ್ನುವ ಅಂಜಿಕೆಯಲ್ಲಿ ಪಾಸ್ಟ್ಗಳು ಈ ವಿಷಯವನ್ನು ಬಚ್ಚಿಡ್ತಾ ಇದ್ದಾರೆ. ಬೇರೆಯವರನ್ನ ಕರೆಸಿ ಬೇಕಾದರೆ ಕೊಡುವ ವಿಷಯದಲ್ಲಿ ಪ್ರಸಂಗ ಮಾಡಿಸ್ತಾರೆ. ಆದಿಮ ಸಭೆಗೂ ಈಗಿನ ಸಭೆಗೂ ಇರುವಂಥ ವ್ಯತ್ಯಾಸದಲ್ಲಿ ಬಹಳ ಪ್ರಾಮುಖ್ಯವಾದ ಒಂದು ವಿಷಯ, ದೇವರ ವಾಕ್ಯ ಹಾಗೆಯೇ ಕಲಿಸಿಕೊಡುವುದಕ್ಕೆ
ಅನೇಕ ಸೇವಕರುಗಳು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಆ ಒಂದು ವಿಷಯ ಕೂಡ ಬಹಳ ಪ್ರಾಮುಖ್ಯವಾದ ಒಂದು ವಿಷಯ. ಮತ್ತು ಇನ್ನೊಂದು ಪಾಸ್ಟರ್, ಆಗಿನ ಸಭೆಯಲ್ಲಿ, ಆದಿಮ ಸಭೆಯಲ್ಲಿ ಸೇವಕರುಗಳ ಮೇಲೆ ವಿಶ್ವಾಸಿಗಳಿಗೆ ಒಂದು ಗೌರವ ಇತ್ತು ಮತ್ತು ಒಂದು ಭಯ ಇತ್ತು. ಇದು ಬಹಳ ಗಮನಿಸತಕ್ಕಂಥ ಒಂದು ಕಾರ್ಯ. ಪೇತ್ರನ ಮುಂದೆ ಬಂದು ಆತನ ಪಾದದ ಮುಂದೆ ಹಣವನ್ನು ಇಟ್ಟ ಅನನ್ಯನು ಬಿದ್ದು ಬಿಟ್ಟ. ಯಾಕೆಂದರೆ ಸುಳ್ಳು ಹೇಳಿದ್ದು ಪೇತ್ರನ ಮುಂದೆ. ಒಬ್ಬ ಸೇವಕನ ಮುಂದೆ ಹೋಗಿ ಸುಳ್ಳು ಹೇಳುವಾಗ ಪ್ರಾಣನೇ ಹೋಗ್ಬಿಡ್ತು ಅಂದರೆ ಆ ಸೇವಕರನ್ನ ಯಾವ ರೀತಿಯಲ್ಲಿ ಕಾಣ್ತಾರೆ. ಆದಿಮ ಸಭೆಯಲ್ಲಿ ದೇವರ ದಾಸರುಗಳು, ಅಪೋಸ್ತಲರು ಅಥವಾ ಅಭಿಷಿಕ್ತರು ಅಂದರೆ ಅಷ್ಟೊಂದು ಭಯ ಇತ್ತು. ಅವರು ಹೇಳುವ ಮಾತು ಕೇಳ್ತಾರೆ, ಅವರು ಹೇಳುವ ಉಪದೇಶ ಕೇಳ್ತಾರೆ. ಅವರೇನಾದರೂ ಮಾತಾಡಿದರೆ ಅದನ್ನು ಹಾಗೆ ಒಪ್ಕೊಳ್ತಾರೆ. ಆದರೆ ಈಗಿನ ಕಾಲದಲ್ಲಿ ಸೇವಕರನ್ನು ಜಸ್ಟ್ ಎ ಇನ್ಸ್ಟ್ರುಮೆಂಟ್. ನಮ್ಮ ಸಭೆಗೆ ಒಬ್ಬ ಸೇವಕರು ಬೇಕು. ಅವರು ಬಂದು ಸ್ಟೇಜಲ್ಲಿ ನಿಂತ್ಕೊಂಡು ಅವರ ಕೆಲಸಗಳನ್ನು ಮಾಡಬೇಕು. ನಾವು ಕೊಡುವ ಕಾಣಿಕೆ, ನಾವು ಕೊಡುವ ದಶಮಾಂಶ, ಅಲ್ಲಾದರೆ ನಾವು ಕೊಡುವ ಶೇರ್ ಅವರು ತೆಗೆದುಕೊಂಡು ನಮಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಅವರು ಸೇವೆ ಮಾಡಬೇಕು. ಈ ಒಂದು ಹಂತಕ್ಕೆ ಈಗಿನ ಸೇವಕರ ಸ್ಥಿತಿ ಬಂದಿದೆ ಮತ್ತು ವಿಶ್ವಾಸಿಗಳು ಆ ಒಂದು ಸ್ಥಿತಿಗೆ ಎದ್ದಿದ್ದಾರೆ. ಅದೇ ವಾಕ್ಯದಲ್ಲಿ ತಿಮೋಥೆಯನಿಗೆ ಎಚ್ಚರಿಕೆ ಹೇಳ್ತಾನೆ, ಕಡೆಯ ದಿವಸ ತೀಟೆಕೊಳ್ಳಿ ತಮಗೆ ಅನುಕೂಲವಾದಂಥ ಬೋಧಕರನ್ನು ಅವರು ಇಟ್ಟುಕೊಳ್ಳುವುದಕ್ಕೆ ಇಚ್ಛಿಸ್ತಾರೆ. ಈ ಕಾಲದಲ್ಲಿ ಪಾಸ್ಟರ್ ಕೆಲವೊಂದು ಸಂಸ್ಥೆಗಳಲ್ಲಿ, ನಾನು ಹೆಸರು ಹೇಳ್ಕೊಳ್ಳೋಕ್ಕೆ ಇಚ್ಛಿಸುವುದಿಲ್ಲ, ಕೆಲವೊಂದು ಸಂಸ್ಥೆಗಳಲ್ಲಿ ಸೇವಕರನ್ನು ಭಯಪಡುವ ವಿಶ್ವಾಸಿಗಳಿದ್ದಾರೆ. ಖಂಡಿತ. ನಾನು ಇದ್ದ ಒಂದು ಸಭೆಯ ವಿಶ್ವಾಸಿಯ ಅವರು ನೇರವಾಗಿ ಅವರಿಗೆ ಉಂಟಾದ ಒಂದು ಅನುಭವ ಏನೆಂದರೆ, ಅವರು ಒಂದು ಜಾಗ ತೆಗೆದುಕೊಂಡ್ರು, ಒಂದು ಸೈಟ್ ತೆಗೆದುಕೊಂಡ್ರು. ಆದರೆ ರಸ್ತೆಯಿಂದ ಇನ್ನೊಂದು ಸೈಟ್ ದಾಟಿ ಹೋಗಬೇಕು, ಒಂದು ಆಟೋ ರಿಕ್ಷಾ ಹೋಗುವಷ್ಟು ದಾರಿ ಮಾತ್ರ ಇದೆ. ಆದರೆ ರಸ್ತೆ ಪಕ್ಕದಲ್ಲಿ ಇರುವಂಥವರು ಮಾತು ಕೊಟ್ಟರು, ನಿಮಗೊಂದು ಲಾರಿ ಹೋಗುವಷ್ಟು ಜಾಗ ನಾವು ಕೊಡ್ತೀವಿ, ನೀವು ಇಷ್ಟು ದುಡ್ಡು ಕೊಟ್ಟರೆ ಸಾಕು ಅಂದರು. ಈ ಮಾತಿನ ಆಧಾರದಲ್ಲಿ ಇವರು ಜಾಗ ತಗೊಂಡ್ರು. ಜಾಗ ತಗೊಂಡ್ಮೇಲೆ ಇವರು ಫುಲ್ ಚೇಂಜ್ ಆಗಿಬಿಟ್ರು. ಅವರು ಎಷ್ಟೇ ಕೇಳಿದರೂ ಜಾಗ ಕೊಡುವ ಹಂಗಿನಲ್ಲಿ ಇಲ್ಲ. ಡಬಲ್ ದುಡ್ಡು ಕೊಡ್ತೀನಿ, ಸೈಟಿಗೆ ದುಡ್ಡು ಕೊಡ್ತೀನಿ, ಸೆಂಟಿಗೆ ಇಷ್ಟು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು ಅವರು ಒಪ್ತಾ ಇಲ್ಲ. ಇವರು ಬಹಳ ದುಃಖಕ್ಕೊಳಗಾದಾಗ ಯಾರೋ ಒಬ್ಬರು ಬಂದು ಹೇಳಿದರು, ನೀವು ಯಾಕೆ ಚಿಂತೆಗೊಳಗಾಗ್ತೀರಾ, ನೀವು ಹೋಗಿ ನಿಮಗಾದ ಸಮಸ್ಯೆ ಈ ಜನ ವಿಶ್ವಾಸಿ, ಅವರ ಇನ್ನೊಂದು ಸಭೆಯ ವಿಶ್ವಾಸಿಗಳು, ಅವರ ಪಾಸ್ಟಿಗೆ ನೀವು ಹೋಗಿ ಹೇಳಿ, ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ ಅಂದರು. ಇವರೇನು ಮಾಡಿದರು, ಯಾರಿಗೂ ಹೇಳದೆ ಸೀದಾ ಆ ಸಂಸ್ಥೆಗೆ ಇವರು ಒಳಗೊಂಡಿರುವ ಸಭೆಯ ಪಾಸ್ಟ್ರಿಗೆ ಹೋಗಿ ವಿಷಯ ಮಾತಾಡಿದರು. ನಮಗೆ ಹಿಂಗಿಂಗೆ ಆಯಿತು, ಅನ್ಯಾಯ ಆಯಿತು, ನೀವು ಇಷ್ಟು ಗಂಟೆಗೆ ಆ ಮನೆ ಹತ್ರ ಬರ್ರಿ, ನಾನು ಬರ್ತೀನಿ ಅಂತ ಹೇಳಿದರು. ಅವರು 4 ಗಂಟೆಗೆ ಅಲ್ಲಿ ಬಂದರು, ಪಾಸ್ಟ್ರು ಬಂದರು. ಇವರಿಬ್ಬರನ್ನು ಕರೆಸಿ ಒಳಗೆ ಆ ಮನೆಯ ಯಜಮಾನಿಗೆ ಕರೆಸಿ ಹೇಳಿದರು, ಅವರು ನಾಳೆ ದಿನ ಇಷ್ಟು ದುಡ್ಡು ಕೊಡ್ತಾರೆ, ಅದನ್ನು ತಗೊಳ್ಬೇಕು, ಇಷ್ಟು ಜಾಗ ಬಿಟ್ಟುಕೊಡ್ಬೇಕು ಎಂದು ಹೇಳಿದಾಗ ಆಯಿತು ಪಾಸ್ಟರ್ ಎಂದು ಒಪ್ಕೊಂಡ್ರು. ಈ ರೀತಿಯಾಗಿ ಸೇವಕರುಗಳನ್ನು ಭಯಪಡುವ ಕೆಲವೊಂದು ಸಂಸ್ಥೆಗಳಿದ್ದಾವೆ. ಆದರೆ ಈಗಿನ ಸಭೆಯಲ್ಲಿ ಇರುವಂಥ ಅತಿ ದೊಡ್ಡ ಒಂದು ಕೊರತೆ ಎಂದು ಹೇಳುವಂಥದ್ದು, ದೇವರು ನಿಲ್ಲುವ ಸ್ಥಾನದಲ್ಲಿ ನಿಲ್ಲೋಕ್ಕೆ ದೇವರು ಅಭಿಷೇಕ ಮಾಡಿ ನಿಲ್ಲಿಸಿರುವಂಥ ಸೇವಕರುಗಳನ್ನು ಗೌರವಿಸುವ ಮತ್ತು ಅವರಿಗೆ ವಿಧೇಯರಾಗುವ, ಅವರಿಗೆ ಒಳಗಾಗುವಂಥ ಆ ಒಂದು ಕಾರ್ಯದಲ್ಲಿ ಈ ಕಾಲದಲ್ಲಿ ಜನರು ಹಿಂದಾಗಿದ್ದಾರೆ ಎನ್ನುವುದು ಕೂಡ ಸಭೆಗೆ ಬರುವಂಥ ಸಮಸ್ಯೆಯಲ್ಲಿ ಒಂದಾಗಿದೆ. ನಿಜವಾಗಿ ಫಸ್ಟ್ ಬಹಳಷ್ಟು ಸಮಯ ಆಯ್ತು ಅನ್ನಿಸ್ತದೆ. ನಿಜವಾಗಿ ನೀವು ಹೇಳಿದಂಥ ವಿಚಾರಗಳು ಇವತ್ತು ಜನರು ಕೇಳ್ತಾ ಇದ್ದಾರೆ. ನಾವಿಲ್ಲಿಯೂ ನಮ್ಮನ್ನು ಕ್ರಮಪಡಿಸಬೇಕಾದಂಥ ಕೆಲವೊಂದು ವಿಷಯಗಳಲ್ಲಿ ನಾವು ಹೋಗಬೇಕಾಗಿದೆ. ಅದು ಯಾವುದೇ ದೇವರ ಕುರಿತಾದಂಥ ಭಯವಿರ್ಬೋದು, ಅಥವಾ ಸೇವಕರ ಕುರಿತಾದಂಥ ಭಯಭಕ್ತಿ ಇರ್ಬೋದು ಅಲ್ಲಿ, ಅಥವಾ ದೇವರಿಗೆ ಕೊಡುವಂಥದ್ರಲ್ಲಿ ಆಗಿರ್ಬೋದು. ಎಲ್ಲ ವಿಷಯಗಳಲ್ಲಿ ನಾವು ಇವತ್ತು
ಭಯ ಪಡಬೇಕು. ಇನ್ನೊಂದು ಅದರಲ್ಲಿ ದೇವರಿಗೆ ಕೊಡುವಂಥದ್ದು ದಶಮಾಗ ಮಾತ್ರವಲ್ಲ, ದೇವರಿಗೆ ಕೊಡುವಂಥ ಸಮಯ. ಹೌದು, ಸಮಯ ಹೌದು. ಅದರಲ್ಲಿ ಸಹ ನಾವು ಎಲ್ಲಿಯೋ ಕದ್ದುಕೊಳ್ತೇವೋ ಎಂಬುದಾಗಿ ನಾವು ಎನಿಸ್ಬೇಕಾಗ್ತದೆ. ಆದರೆ ದೇವರಿಗೆ ಕೊಡುವಂಥದ್ದು ನಾವು ಕೊಡುವುದಾದರೆ ನಾವು ಖಂಡಿತವಾಗಿ ದೇವರಿಗೆ ದೇವರ ಮೂಲಕವಾಗಿ ಆಶೀರ್ವಾದ ಹೊಂದೋದು ಮಾತ್ರವಲ್ಲ, ನಿತ್ಯತ್ವದ ಆ ಒಂದು ಭರವಸೆ ಅಥವಾ ನಿರೀಕ್ಷೆ ಅದು ನಾವು ಹೊಂದಿಕೊಳ್ಳಿಕ್ಕಿದ್ದೇವೆ. ಈ ಕಾರ್ಯಕ್ರಮ ನಿಮಗೆ ಆಶೀರ್ವಾದವಾಯಿತು ಎನ್ನಿಸ್ತೇವೆ. ನಮ್ಮದಲ್ಲಿ ಬೆಂಗಳೂರಿಂದ ಬಂದು ನಮ್ಮದಲ್ಲಿ ಚರ್ಚೆಯಲ್ಲಿ ಪಾಲ್ಗೊಂಡಂಥ ದೇವಸೇವಕರಾದಂಥ ಪಾಸ್ಟರ್ ಲಾಲ್ ಕುಮಾರ್ ಅವರಿಗೆ ಆಸರೆ ಟಿವಿ ಪರವಾದಂಥ ವಂದನೆಗಳು. ಪಾಸ್ಟರ್ ಪ್ರೈಸ್ ದಿ ಲಾರ್ಡ್. ಪ್ರಿಯ ವೀಕ್ಷಕರೇ, ಇನ್ನೊಂದು ಕಾರ್ಯಕ್ರಮದಲ್ಲಿ ನಾವು ನಿಮ್ಮೊಂದಿಗೆ ಬರಲಿಕ್ಕಿದ್ದೇವೆ. ತಪ್ಪದೆ ವೀಕ್ಷಿಸಿ. ಆಸರೆ ಟಿವಿ ವಂದನೆಗಳು.